ಎಲ್ಲರೂ ಹೇಳಿದ್ದಾರೆ ಪ್ರತಿಯೊಬ್ಬರು ಕೈದಿಗಳು ಊಟ ಮಾಡಬೇಕು ಅಂತ. ನೀವು ಊಟ ಮಾಡಲಿಲ್ಲ ಅಂದರೆ ನನಗೆ ಶಿಕ್ಷೆ ಆಗುತ್ತೆ. ಮಾಡ್ದಿರೋ ತಪ್ಪಿಗೆ ನಾನೇ ಕಮ್ಮ ಶಿಕ್ಷೆ ಅನುಭವಿಸ್ಬೇಕು. ಅದೇ ಕಣಮ್ಮ ನಾನು ಹೇಳ್ತಿರೋದು, ಮಾಡ್ದಿರೋ ತಪ್ಪಿಗೆ ಈ ಜೈಲಿಗೆ ಬಂದೆ. ಇನ್ನೇನು ಹೊರಗೆ ಹೋಯ್ತಿದಿ ಅನ್ನೋ ಸಮಯದಾಗ ಮತ್ತೆ ಮಾಡ್ದಿರೋ ತಪ್ಪಿಗೆ ಈ ಕತ್ಲು ಕೊಳಗೆ ಬಂದು ಕುಂತೀವಿ. ಆದ್ರೆ ನನ್ನ ಮಕ್ಕಳು ಅವು ಯಾವ ತಪ್ಪು ಮಾಡಿಲ್ಲ, ಆದ್ರೂ ಅವು ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಯಾವ ನ್ಯಾಯ? ನಾನು ಹೊರಗೆ ಹೋಗ್ಬೇಕಿತ್ತು, ನನ್ನ ಮಗಳ ಜೀವನ ಸರಿ ಮಾಡಬೇಕಿತ್ತು. ನನ್ನ 2ನೇ ಮಗಳು ಮದುವೆ ಕಣವ, ನಾನು ಹೋಗ್ಬೇಕಿತ್ತು. ನಾನು ಹೋಗ್ಲಿಲ್ಲ ಅಂದ್ರೆ ಒಂದು ದೊಡ್ಡ ಅನಾಹುತನೇ ಆಯ್ತದೆ. ಹೆಂಗ ಹೋಗ್ಲವ ನಾನು? ಅಯ್ಯೋ ದೇವ್ರೇ ಭಗವಂತ, ಏನ್ ಮಾಡ್ಲಿ? ಅಯ್ಯೋ ನನ್ನ ಹಣೆ ಬರ. ಒಂದ್ಸಲ ಅಲ್ಲಲಿಲ್ಲ, 100 ಸಲನೂ ಅಲ್ಲ, 1000 ಸಲ ಬಡ್ಕಂಡೆ. ಆಗಿ ವಯ್ಯನ್ ಕಿವಿಗೆ ಏನಾಗಿತ್ತು? ನಾನು ಹೇಳಿದ್ ಬತ್ ಕೇಳಿದ್ನಾ? ಬಂಡವಾಳ ಹಾಕೋದ್ ಬೇಡ, ಇರೋದಲ್ಲಿ ನಡ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ನಲ್ಲ, ಕೇಳಿದೆ ನನ್ನ ಮಾತು. ಈಗ ನೋಡಿ ಏನಾಯ್ತು ಅಂತ. ಜಯ, ಹಳೆದನ್ನೆಲ್ಲ ಬಿಟ್ಬಿಡೆ, ಅದನ್ನೆಲ್ಲ ತಿರ್ಬಾ ಜ್ಞಾಪಕ ಮಾಡ್ಕೊಂಡು ನನ್ನ ಬೈಬೇಡ. ಏನೋ ನನ್ನ ತಮ್ಮನ್ ಸೂರಿತ್ತು, ಇಲ್ಲಿಗೆ ಬಂದು ಸೇರ್ಕೊಂಡೆ. ಇಲ್ಲಾಂದ್ರೆ ಎಲ್ಲಿಗೆ ಹೋಗಿ ಸಾಯ್ಬೇಕಾಗಿತ್ತು? ನನ್ನ ನುಡ್ಕೊಂಡು ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏನಮ್ಮ ಅತ್ತೆ ಹಿಂಗ್ ಬೈತವ್ರೆ ಮಾವಂಗೆ? ಏಯ್, ಒಳಗೋಗಿ ಓದ್ಕೊಂಡಿಡಿ ನೀನು. ನೆಂಟ್ರು ಬಂದ್ಬಿಟ್ರೆ ಹಬ್ಬ ಇವಳಿಗೆ. ಹೋಗ್ಲಿ ಬಿಡ್ಜಯ್ಯಕ್ಕ, ಅಣ್ಣ ಪಾಪ ಈಗ್ಲೇ ನೊಂದ್ಕೊಂಡವನೆ. ಇವನ ನೊಂದ್ಕೊಂಡಿರೋದು ನಾನು ಪಾಪಿನ್ ಕಟ್ಕೊಂಡು ಇಷ್ಟು ವರ್ಷ ಹೇಗಿದ್ದೀನಲ್ಲ, ನನ್ ಎಕ್ಕ ತಗೊಂಡು ನಾನು ನೋಡ್ಕೋಬೇಕು. ಏನೋ ಏನ್ ಹಂಗ ಮಕ್ಕ ನೋಡ್ತಿದ್ಯಾ? ಅಕ್ಕ ಸುಮ್ಮನೆ ನಿಂತ್ಕೊಳಕ, ಹಿಂಗೋಗಿ ಹಿಂಗ್ ಬರೋಷ್ಟರಲ್ಲಿ ಮತ್ತೆ ಜಗಳ ಶುರು ಮಾಡ್ಕೊಂಡ್ಯಾ? ಬಾಬಾ ಏನು ಹೆದರ್ಕಬೇಡ, ನಾನಿದ್ದೀನಿ. ನೀವು ಕೂತ್ ಮಾತಾಡಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರೆ ಹೆಂಗಾಗುತ್ತೆ? ನೀವು ಜೊತೆಲಿ ಕೂತು ಏನ್ ಮಾಡ್ಬೇಕು ಮಾಡ್ಬಾರ್ದು ಅಂತ ಮಾತಾಡ್ಬೇಕಪ್ಪ. ಆಯ್ತು ಲೀಲಾ, ಈಗ ನಾನು ಬಂದಿದ್ದೀನಲ್ಲ, ಮಾತಾಡ್ತೀನಿ. ಅಕ್ಕ ಕೂತ್ಕೊಳಕ, ಬಾಬಾ ಕೂತ್ಕೊಳ್ಳಿ, ಕೂತ್ಕೊಳ್ಳು ಬಾಬಾ. ಅಕ್ಕ ಬಾಬಾ, ಆಗಿದ್ದಾಗೋಯ್ತು. ಈಗ 100 ಸಲ ಯೋಚನೆ ಮಾಡಿದ್ರು ಹೋದ ಟೈಮ್ ವಾಪಸ್ ಬರಕ್ಕಿಲ್ಲ. ಆಮೇಲೆ ನಿಮ್ ಜೊತೆಗೆ ನಾನಿದ್ದೀನಿ. ನಮ್ಮ ಅಕ್ಕಂಗೆ ಹಿಂಗಾಯ್ತಲ್ಲ ಅಂತ ಸುಮ್ಮನೆ ಬಿಡೋ ಮಗ ಅಲ್ಲ ಈ ಮಿಲಿಟರಿ ಮಾದಪ್ಪ. ನಿಮ್ ಜೀವನಕ್ಕೂ ಏನಾರು ಒಂದು ದಾರಿ ಮಾಡ್ಕೊಡ್ತೀನಿ. ಐಡಿಯಾ ಹಿಂಗ್ ಮಾಡಿರ ಹೆಂಗ್ರಿ? ಹೆಂಗೆ? ಅಕ್ಕಂಗೂ ಅಣ್ಣಂಗೂ ಇದೇ ಊರ್ನಾಗೆ ಮಿಲಿಟರಿ ಹೋಟ್ಲು ಓಪನ್ ಮಾಡ್ಕೊಡಿ. ಹಾ, ಹೋಟ್ಲ್ ಹೆಸರು ಮಾದಪ್ಪ ಮಿಲಿಟರಿ ಹೋಟೆಲ್. ಹೋಟೆಲ್ ಮಾಲೀಕರು ಮಿಲಿಟರಿ ಮಾದಪ್ಪ. ಆಹಾ ನನ್ ಕಂದ, ನಿನ್ನ ಬಾಯಿಗೆ ತಾಟಿ ಬೆಲ್ಲ ಹಾಕ್ಬಿಡ್ತೀನಿ. ಆದ್ರೆ ಲೀಲಾ, ಇದು ಹಳ್ಳಿ, ಇಲ್ಲಿ ಮಿಲಿಟರಿ ಹೋಟ್ಲೆಲ್ಲ ನಡೆಯಕ್ಕಿಲ್ಲ. ಅಲ್ಲದೆ ಹೋಟ್ಲ್ ವ್ಯಾಪಾರ ಮಾಡ್ಕೊಂಡು ಕೈ ಸುಟ್ಕೊಂಡು ಈಗಷ್ಟೇ ಬಂದವ್ರೆ, ಎಲ್ಲ ಆಗ್ತಿಲ್ಲ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಛತ್ರಿ, ಜಗತ್ತಿನಲ್ಲಿ ಇರೋದು ಬರೀ ಆಶಯಗಳು ಮಾತ್ರ. ಅದು ಶುಭವೋ ಅಶುಭವೋ ಅನ್ನೋದು ನಮ್ಮ ಯೋಚನೆಗೆ ಬಿಟ್ಟ ವಿಷಯ. ಈಗ
ತಾನು ಹೆತ್ತ ಮಗಳು ಸುಖವಾಗಿರಲಿ ಅಂತ ಬಯಸೋದು ಇವಳದು ಶುಭ ಆಶಯ. ಹಾಗೆ ಅವಳ ಜೀವನ ನಾಶವಾಗಿ ಹೋಗ್ಲಿ ಅಂತ ನನ್ನ ಆಶಯ ಇವಳಿಗೆ ಅಶುಭ ಅಲ್ವಾ? ಹಬ್ಬದ ದಿನ ಆದ್ರೂ ಒಂದು ಒಳ್ಳೆ ಮಾತಾಡ್ರಿ. ಸ್ವಲ್ಪ ಸುಮ್ಮನೆ ಇರಕ. ಮದುವೆ ಮಂಟಪದಿಂದ ನಿನ್ನ ಮಗಳು ಪಕ್ಷ ತಿಥಿ ಹಬ್ಬ ನೋಡದೆ ಕಾಲ್ ಕಿತ್ಲಲ್ಲ, ಅದು ಯಾವತ್ತು ಈ ಮಾರಿ ಗುಡಿ ವೀರಭದ್ರನ ಮಾನನ ಊರ್ ಜನರ ಮುಂದೆ ಹರಾಜ್ ಹಾಕಿದ್ಲೋ ಅವತ್ತೇ ಎಲ್ಲ ಮುಗೀತು. ಇನ್ನು ಏನಿದ್ರು ಅವಳ ಪಾಲ್ಗೆ ನನ್ನಿಂದ ಅಶುಭ ಸಂದೇಶ ಮಾತ್ರ, ಶುಭಾಶಯ ಅಲ್ಲ. ಪೂಜೆ ಆಯ್ತಲ್ಲ, ಇನ್ನು ಮುಖಕ್ಕೆ ಮಂಗಳಾರತಿ ಆಗೋವರೆಗೂ ಕಾಯ್ತೀರಾ? ಅಪ್ಪಯ್ಯ, ನಮ್ಮ ಮನೇಲಿ ನಾವಿಬ್ಬರೇ ಸರಿಗಿರೋದು. ಇವರಿಬ್ರು ಯಾಕೋ ನಮ್ಮ ಕೂಟನೇ ಇಲ್ಲ ಅನಿಸ್ತದೆ. ಅದಕ್ಕೆ ಹೇಳೋದು, ನೆಲ ನೋಡಿ ಜಲ ತೆಗಿಬೇಕು, ಕುಲ ನೋಡಿ ಹೆಣ್ಣು ತರಬೇಕು ಅಂತ. ಅವ್ರು ಸಿಕ್ಕಿದ್ದಾರೆ ನನ್ನ ಕರ್ಮಕ್ಕೆ. ರಶ್ಮಿ ಮದುವೆ ವಿಚಾರ ಎಲ್ಲಿವರೆಗೂ ಬಂತು? ಗಂಡ್ಗಳೇ, ಆ ಕೆಲ್ಸಕ್ಕೆ ಬಿಟ್ಟಿರೋದು ಯಾರನ್ನ? ನಮ್ಮ ಚಿಕ್ಕ ದೊರೆಗಳನ್ನ. ಅವರು ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡವ್ರೆ. ಬೊಂಡಿನ ಕೊಟ್ಟಿ ಇಳ್ಜಾರಿ ನಿಲ್ಸವ್ರೆ. ತೊಳ್ಳೋದಷ್ಟೇ ಬಾಕಿ. ಒಂದ್ ಕಿತ ತೊಳ್ಬಿಟ್ರೆ ರಶ್ಮಿ ಬಾಳು ಪಾತಾಳ ನೋಡ್ತದೆ.